ಶೃಂಗೇರಿ ಅಂಚೆ ಮತ ಮರು ಎಣಿಕೆಯಲ್ಲಿ ಕೈಪಡೆಗೆ ಆಘಾತ ಉಂಟಾಗಿದೆ. ಈಗ ಟ್ಯಾಂಪರಿಂಗ್ ಪ್ರಕರಣದ ತನಿಖೆ ಆಗಬೇಕು ಅಂತ ಹೇಳಿ ಡಿಸಿಎಂ ಹೇಳಿದ್ದಾರೆ. ವಿಜಯನಗರದಲ್ಲಿ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ ಇದು. ಚಿಕ್ಕಮಗಳೂರಿನಲ್ಲಿ ದೊಡ್ಡ ಪ್ರಮಾಣದ ಕ್ರೈಮ್ ನಡೆದಿದೆ ಅಂತಿದ್ದಾರೆ. ಅಧಿಕಾರಿಗಳನ್ನ ಹಿಡಿದು ಟ್ಯಾಂಪರಿಂಗ್ ಆಗಿದೆ. ಶೃಂಗೇರಿಯಲ್ಲಿ 200ಕ್ಕೂ ಅಧಿಕ ಅಧಿಕಾರಿಗಳ ಮತಪತ್ರ ತಿದ್ದಿದ್ದಾರೆ. ನಮ್ಮ ಎಂಎಲ್ಎ ಬಂದಿರುವ ಮತಗಳನ್ನು ತಿದ್ದಿದ್ದಾರೆ. ಈ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ. ಜಯನಗರದಲ್ಲೂ ಕೂಡ ಇದೇ ರೀತಿಯಾಗಿ ಟ್ಯಾಂಪರಿಂಗ್ ಮಾಡಿದ್ದಾರೆ. ಕಾನೂನು ತನಿಖೆ ಮಾಡ್ತೀವಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಕೊಟ್ಟಿರುವಂತಹ ಹೇಳಿಕೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಅಸಿಂಧು ಕಾಂಗ್ರೆಸ್ ಅಭ್ಯರ್ಥಿಯ ಒಂದಷ್ಟು ಮತಗಳು ಟೋಟಲ್ 255 ಮತಗಳು ಅಸಿಂಧು ಅಂತ ಹೇಳಿ ಸಾಬೀತಾಗೋಯ್ತು. ಇದರ ಮಧ್ಯೆ ಈಗ ದೂರು ಕೂಡ ದಾಖಲಾಗಿದೆ. ಕಾಂಗ್ರೆಸ್ ಅವರೇ ಕೊಟ್ಟಿರುವಂತಹ ದೂರು. ಹಾಗಾಗಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ. ಉಚ್ಚ ನ್ಯಾಯಾಲಯ ಏನು ತಿರಸ್ಕೃತ ಮತದಾನ ಅಂತಾರೆ. ನಿಮ್ಮ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ನನ್ನ ಹತ್ರ ಪೇಪರ್ಸ್ ಇದೆ ರೀ, ನಾನು ರಿಪೋರ್ಟ್ ತರಿಸ್ಕೊಂಡಿದ್ದೀನಿ. ಎಲ್ಲ ನಾನು ತೆಗೆದು ಮಾತಾಡ್ತೀನಿ. ಎಲ್ಲ ಸಿಗ್ನೇಚರ್ ಮಾಡಿದ್ದೆಲ್ಲ ದಾಖಲೆಗಳಿದೆ. ಇಲ್ಲ ಅಂತಾರೆ. ನಿಮ್ಮ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ನನ್ನ ಹತ್ರ ಪೇಪರ್ಸ್ ಇದೆ ರೀ, ನಾನು ರಿಪೋರ್ಟ್ ತರಿಸ್ಕೊಂಡಿದ್ದೀನಿ. ಎಲ್ಲ ನಾನು ತೆಗೆದು ಮಾತಾಡ್ತೀನಿ. ಎಲ್ಲ ಸಿಗ್ನೇಚರ್ ಮಾಡಿದ್ದೆಲ್ಲ ದಾಖಲೆಗಳಿದೆ. ಇಲ್ಲ ಅಂತಾರೆ. ನಿಮ್ಮ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಬಹಳ ದೊಡ್ಡ ಪ್ರಮಾಣದ ಕ್ರೈಮ್ ನಡೆದಿದೆ, ಕ್ರಿಮಿನಲ್ ಆಕ್ಟಿವಿಟೀಸ್. ಬಿಜೆಪಿಯವರು ಮಾಜಿ ಶಾಸಕರು ಕೆಲವು ಅಧಿಕಾರಿಗಳನ್ನ ಉಪಯೋಗಿಸಿಕೊಂಡು ಶೃಂಗೇರಿ ಸರ್ ಶೃಂಗೇರಿ ಸರ್ ಎಲ್ಲ ಉಪಯೋಗಿಸಿಕೊಂಡು ಅದಾದ ಮೇಲೆ ಟ್ಯಾಂಪರ್ ಮಾಡಿ ವೋಟ್ ಎಲ್ಲ ಕೌಂಟಿಂಗ್ ಆದಮೇಲೆ ಒಳಗಡೆ ಇಡುವಂಥ ಸಂದರ್ಭದಲ್ಲಿ ಮತ್ತು ತಿರುಗಾದ ಆದಮೇಲೆ ಬೂತ್ ಕೂಡ ಓಪನ್ ಆಗಿ ಏನು ನಮ್ಮ ಪೋಸ್ಟಲ್ ಬ್ಯಾಲೆಟ್ ಇತ್ತು, ನಮ್ಮ ಕ್ಯಾಂಡಿಡೇಟ್ಗೆ ಬಂದಂಥ ವೋಟ್ ಮೇಲೆ ತಿರ್ಗಾ ಬಂಡಲ್ ತೆಗೆದುಕೊಂಡು ಒಂದೊಂದು ಮಾರ್ಕ್ ಹಾಕಿ ಬೇರೆ ಪೆನ್ನಲ್ಲೆಲ್ಲ ಮಾರ್ಕ್ ಮಾಡಿ 200ಕ್ಕೂ ಹೆಚ್ಚು ಮತಗಳನ್ನು ಆ ರೀತಿ ಡ್ಯಾಮೇಜ್ ಮಾಡಿದ್ದು ಈಗಾಗಲೇ ವರದಿಯಾಗಿದೆ. ನಮ್ಮ ಅಧಿಕಾರಿಗಳೆಲ್ಲ ಅದನ್ನು ಗಮನಿಸಿದ್ದಾರೆ. ರೂಮ್ದು ಬ್ಯಾಲೆಟ್ ಬಾಕ್ಸ್ದು ಏನೇನು ಬದಲಾವಣೆ ಆಗಿದೆ, ಯಾವ ರೀತಿ ಅದನ್ನು ಮಿಸ್ಯೂಸ್ ಆಗಿದೆ ಅನ್ನೋದು ಕೂಡ ಫೋನ್ ತಿಳಿಸಿದ್ದಾರೆ. ನಮ್ಮ ಲೋಕಲ್ ಕ್ಯಾಂಡಿಡೇಟ್ ಎಲೆಕ್ಷನ್ ಏಜೆಂಟ್ ಕೂಡ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಿಂದೆ ಕೌಂಟಿಂಗ್ ಆದಮೇಲೆ ಕಂಪ್ಲೀಟು ಅವ್ರ ಏಜೆಂಟ್ಗಳು, ನಮ್ಮ ಏಜೆಂಟ್ಗಳು, ಅಧಿಕಾರಿಗಳೆಲ್ಲ ಸೇರಿ ಸಿಗ್ನೇಚರ್ ಹಾಕಿದ್ದಾರೆ. ಅದಾದ ಮೇಲೆ ಈ ತೀರಿ ಆಗಿರೋದು ಇಡೀ ದೇಶಕ್ಕೆ ಒಂದು ದೊಡ್ಡ ಕಳಂಕ. ಚುನಾವಣಾ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ದೊಡ್ಡ ಕಳಂಕ. ಇದು ಎಲ್ಲ ರಾಜಕೀಯ ಪಕ್ಷಗಳು ಇದರಿಂದ ಬಹಳ ಹುಷಾರಾಗಿರಬೇಕು. ಈ ರೀತಿ ಒಳಗಡೆ ಸಂಚು ಮಾಡಿ ಆಮೇಲೆ ಬೇಕು ಅಂತ ಬರೀ ಪೋಸ್ಟಲ್ ಬ್ಯಾಲೆಟ್ ಮಾತ್ರ ನೀವು ಕೌಂಟ್ ಮಾಡಿ, ಕೌಂಟಿಂಗ್ ಆದಮೇಲೆ ತಿರ್ಗಾ 2 ವೋಟ್ ಜಾಸ್ತಿ ಬಂದ್ಮೇಲೆ ತಿರ್ಗಾ ಆ ಬಂಡಲ್ ತೆಗೀರಿ, ತಿರ್ಗಾ ಬಿಜೆಪಿ ಕಾರ್ಯಕರ್ತರಿಗೆ ನೀವು ಈಚೆ ಬಂದ್ಬಿಡಿ, ತಿರ್ಗಾ ನೋಡಿ ನೆಕ್ಸ್ಟು ಇದು ಮಾತ್ರ ತೆಗೀರಿ ಅಂತೇಳಿ ಒಂದು ದೊಡ್ಡ ಸಂಚು ನಡೆಸಿ ಇವತ್ತು ಪೋಸ್ಟಲ್ ಬ್ಯಾಲೆಟ್ಗಳ ಮೇಲೆ ಅವ್ರಿಗೆ ನಮ್ಮ MLAಗೆ ಬಂದಂಥ ವೋಟಿನ ಮೇಲೆ ಇನ್ನೊಂದೊಂದು ವೋಟು ಮಾರ್ಕ್ ಹಾಕ್ಬಿಟ್ಟು ಇದನ್ನೆಲ್ಲ ಇನ್ವ್ಯಾಲಿಡ್ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಕುತಂತ್ರ ಮಾಡಿದ್ದಾರೆ, ಕ್ರಿಮಿನಲ್ ಆಕ್ಟಿವಿಟಿ ಮಾಡಿದ್ದಾರೆ. ಇದರ ಬಗ್ಗೆ ಒಂದು ದೊಡ್ಡ ತನಿಖೆ ಆಗಬೇಕಾಗಿದೆ. ನಾವು ನ್ಯಾಯಾಲಯ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ಏನೆಲ್ಲ ಆಪ್ಷನ್ಸ್ ಇದೆ ಅದನ್ನೆಲ್ಲ ಪ್ರಯೋಗ